ಇನ್ನಷ್ಟು ದಿನ ತಡೆಯಿರಿ, ಅಭಿವೃದ್ಧಿ ಮೂಲಕ ಉತ್ತರ ಕೊಡಲಾಗುವುದು. ಭಾರತೀಯ ಜನತಾ ಪಕ್ಷದಲ್ಲಿ ಯಾವುದೇ ಬಂಡಾಯ ಇಲ್ಲ. ಇದ್ದ ಭಿನ್ನಾಭಿಪ್ರಾಯವನ್ನು ಶಮನಗೊಳಿಸಲಾಗುವುದು ಎಂದು ಮಾಜಿ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿಯವರು ಹೇಳಿದರು. ಡೈಲಿ ಹೋಗ್ತೀವಿ, ಡೈಲಿ ಅದನ್ನೇನು ಹೇಳೋದು. ನೀವು ಕೇಳಿರಿ, ನೀವು ಕೇಳಿದ್ದ ಹೇಳ್ತೀವಿ. ನಮ್ಮ ಕ್ಷೇತ್ರಕ್ಕೆ ಬರೋಕ್ಕೆ ಹೇಳಿದ್ದೀನಿ. ಯಡಿಯೂರಪ್ಪರು ಬರ್ತಾರೆ, ವಿಜೇಂದ್ರ ಕೂಡ ಬರ್ತಾರೆ. ರಾಜ್ಯ ನಾಯಕರು ಮತ್ತು ರಾಷ್ಟ್ರೀಯ ನಾಯಕರಿಗೂ ಬರೋದಕ್ಕೆ ನಾವು ಆಹ್ವಾನ ಕೊಟ್ಟಿದ್ದೇವೆ. ಬಹುತೇಕವಾಗಿ ಇನ್ನೊಂದು 2-3 ದಿವಸದಲ್ಲಿ ಎಲ್ಲ ಟೂರ್ಗಳು ತೀರ್ಮಾನ ಆಗ್ತದೆ. ರಾಷ್ಟ್ರೀಯ ನಾಯಕರು ಕೆಲವು ಕ್ಷೇತ್ರಗಳಿಗೆ ಬರ್ತಾರೆ ಮತ್ತು ರಾಜ್ಯ ನಾಯಕರು ಪ್ಲಸ್ ಸೆಲೆಬ್ರಿಟೀಸು ಎಲ್ಲರೂ ಒಟ್ಟಿಗೆ ಇಡೀ ರಾಜ್ಯದಲ್ಲಿ ಒಂದೇ ಸತಿ ಪ್ರವಾಸ ಪ್ರಾರಂಭ. ಅಲ್ಲ, ಅದು ರಾಜ್ಯಕ್ಕೆ ಬಿಟ್ಟಿದೆ. ಹೇಳಿದ್ದಾರೆ ನಮ್ಗೆ ಈ ಸತಿ ಯಾರು ಬರ್ತಾರೆ ಅಂದರೆ ರಾಜ್ಯಕ್ಕೆ ಬಿಟ್ಟಿದೆ. ಸ್ವಲ್ಪ ದಿವಸ ತಡೀರಿ. ಜನ ಯಾರಿಗೂ ಮೋದಿ ಕಪಾಳ ಹೊಡಿ ಎಂದಿದ್ದಾರೆ. ಮತಗಳ ಮುಖಾಂತರ ಅವ್ರ ಕಪಾಳ ಮೋಕ್ಷ ಆಗ್ತದೆ. ಭಾಳ ಉತ್ತಮವಾದಂಥ ವಾತಾವರಣ ಇದೆ. ಎಲ್ಲ ವರ್ಗದ ಜನ ದೊಡ್ಡ ಪ್ರಮಾಣದಲ್ಲಿ ಬೆಂಬಲ ಕೊಡ್ತಾ ಇದ್ದಾರೆ. ಮತ್ತು ಅವರು ತಮ್ಮ ಅನಿಸಿಕೆಯನ್ನು, ಅಭಿಪ್ರಾಯಗಳನ್ನು ಮುಕ್ತವಾಗಿ ಹೇಳ್ತಾ ಇದ್ದಾರೆ. ಯಾವುದು ಗುಪ್ತವಾಗಿಲ್ಲ, ಮುಕ್ತವಾಗಿ ಅಭಿಪ್ರಾಯ ವ್ಯಕ್ತಪಡ್ತಾ ಇದ್ದಾರೆ. ಹೀಗಾಗಿ ಎಲ್ಲ ಕ್ಷೇತ್ರಗಳಲ್ಲಿ ಇನ್ನೇನು ಎಲ್ಲ ತಯಾರಿಗಳು, ಸಿದ್ಧತೆ ಆದ ತಕ್ಷಣವೇ ಬಹುತೇಕವಾಗಿ ಇನ್ನೊಂದು 4-5 ದಿವಸದಲ್ಲಿ ಪ್ರಚಾರವೂ ಕೂಡ ಪ್ರಾರಂಭ ಆಗುತ್ತೆ ಮತ್ತು ದೊಡ್ಡ BJP ಅಲೆ, ಮೋದಿ ಅಲೆ ಕರ್ನಾಟಕದಲ್ಲಿ. ಬರಗಾಲದ ವಿಚಾರವಾಗಿ ಸಿದ್ದರಾಮಯ್ಯ ಸುಪ್ರೀಂ ಕೋರ್ಟಿಗೆ ಹೋಗ್ತಿದ್ದಾರೆ. ಒಂದು ಕಡೆ ನಿರ್ಮಲಾ ಸೀತಾರಾಮನ್ ಹೇಳ್ತಾರೆ, ಅವರೆಲ್ಲ ಸುಳ್ಳು ಹೇಳ್ತಿದ್ದಾರೆ, ಆರ್ಥಿಕ ಪರಿಸ್ಥಿತಿ ಅಧೋಗತಿಗೆ ಹೋಗಿದೆ. ಖಂಡಿತ ಅವರು ಆರ್ಥಿಕ ಪರಿಸ್ಥಿತಿ ಅಧೋಗತಿ ಹೋಗಿದ್ದಕ್ಕೆ ಅವರು ಇದನ್ನೆಲ್ಲ ಮಾಡ್ತಾಯಿದ್ದಾರೆ. ನೋಡಿ, UPA ಸರ್ಕಾರ ಇತ್ತು. UPA ಸರ್ಕಾರ ಇದ್ದಾಗ NDRFದಲ್ಲಿ ಎಷ್ಟು ದುಡ್ಡು ಕೊಟ್ಟರು. ಈಗ ನಮ್ಮದು 10 ವರ್ಷದಲ್ಲಿ NDA ಸರ್ಕಾರ NDRF ಎಷ್ಟು ದುಡ್ಡು ಕೊಟ್ಟರು ಬಹಿರಂಗಪಡಿಸಿ. ನಂಬರ್ 1. ನಂಬರ್ 2, UPA ಸರ್ಕಾರ ಇದ್ದಾಗೂ ಕೂಡ ಬರಗಾಲ ಆಯಿತು. ಸಿದ್ದರಾಮಯ್ಯವರು ಮುಖ್ಯಮಂತ್ರಿ ಇದ್ದಾಗ 13ರಿಂದ 18ರವರೆಗೂ 3 ಬಾರಿ ಬರಗಾಲ ಆಯಿತು. ಆವಾಗ ಎಷ್ಟು ತಿಂಗಳ ನಂತರ ಪರಿಹಾರ ಕೊಟ್ಟಿದ್ದಾರೆ ಆ ದಾಖಲೆ ಬಿಡುಗಡೆ ಮಾಡಲಿ. 7 ತಿಂಗಳು, 8 ತಿಂಗಳು, 10 ತಿಂಗಳ ನಂತರ ಪರಿಹಾರವನ್ನು ಬಿಡುಗಡೆ ಮಾಡಿರುವಂಥ ದಾಖಲೆಗಳೆಲ್ಲ ಇದ್ದಾವೆ. ಅವನ್ನ ಬಿಡುಗಡೆ ಮಾಡಲಿ, ಸತ್ಯಾಂಶ ಜನರಿಗೆ ಗೊತ್ತಾಗಲಿ. ಅದನ್ನು ಬಿಟ್ಟು ಸುಮ್ಮನೆ ಕೋರ್ಟಿಗೆ ಹೋಗುವಂಥ ಒಂದು ರಾಜಕೀಯ ತಂತ್ರಗಾರಿಕೆ ಇದು ರಾಜ್ಯದ ಜನರಿಗೆ ದಾರಿ ತಪ್ಪಿಸುವಂಥ ಕೆಲಸ. ಇಲ್ಲ, ಈಗ ನೋಡಿ, ಎಲ್ಲ ಕಡೆ ಈಗ ಸರಿ ಆಗ್ತಾ ಇದೆ. ಇವತ್ತು ಯಡಿಯೂರಪ್ಪನವರು ದಾವಣಗೆರೆ ಕೂಡ ಬರ್ತಾ ಇದ್ದಾರೆ. ಎಲ್ಲೂ ಏನೂ ಅಂತ ಇದೆಲ್ಲ ಮುನಿಸಿತ್ತು, ಮುನಿಸು ಸರಿ ಆಗ್ತಾ ಇದೆ. ಸ್ವಲ್ಪ ದಿವಸ ಸರಿ ಆಗ್ತದೆ. ಖಂಡಿತ ಸಮಾಧಾನ ಆದರು ಮತ್ತು ಅವರು ಹೇಳಿಕೆಯನ್ನು ಕೂಡ ಕೊಟ್ಟಿದ್ದಾರೆ. ಎಲೆಕ್ಷನ್ ಕೂಡ ಮಾಡ್ತೀನಿ ಅಂತ ಹೇಳಿದ್ದಾರೆ. ಅಷ್ಟೇ ಅಲ್ಲ, ಸ್ವಲ್ಪ ನಮ್ಮ ಕ್ಷೇತ್ರ, ಧಾರವಾಡ ಕ್ಷೇತ್ರ, ಎಲ್ಲ ಕ್ಷೇತ್ರಕ್ಕೆ ಓಡಾಡುವಂಥವ್ರು ಕೂಡ ಹೇಳಿ ಒಪ್ಕೊಂಡಿದ್ದಾರೆ. ಜನಾರ್ದನ್ ರೆಡ್ಡಿ ಅವರು ಮೊದಲೇ BJPಯಲ್ಲಿದ್ದರು. ಬೇರೆ ಬೇರೆ ಕಾರಣಕ್ಕಾಗಿ ಅವರು ಬಿಟ್ಟು ಹೋಗಿದ್ದರು. ಈಗ ಮತ್ತೆ ವಾಪಸ್ ಬಂದಿದ್ದಾರೆ. ಅವ್ರು ಬರೋದರಿಂದ ಒಂದು ಆ ಭಾಗದಲ್ಲಿ 2-3 ಜಿಲ್ಲೆಗಳಲ್ಲಿ ದೊಡ್ಡ ಬಲ ಬಂದಂಗೆ ಆಗ್ತದೆ. ಧಾರವಾಡ ಜಿಲ್ಲಾ ಉಸ್ತುವಾರಿ ಸಚಿವರು ಹೇಳಿದರು, BJPಗೆ ಬಂದ ತಕ್ಷಣ ಅವರು ವಾಷಿಂಗ್ ಪೌಡರ್ ನಿರ್ಮಾಣ ಆಗಿಬಿಡ್ತಾರೆ, ಶುದ್ಧ ಆಗಿಬಿಡ್ತಾರೆ. ನೋಡ್ರಿ, ಯಾವುದೇ ಕೇಸು ಅವರು ಕಾಂಗ್ರೆಸ್ನಲ್ಲಿದ್ದಾಗ ಏನು ಅಲಿಗೇಷನ್ ಇದೆ, ಒಂದು ಕೇಸು ಕೂಡ ನಾವು ವಿಡ್ರಾ ಮಾಡಿಲ್ಲ. ಕೇಸ್ ನಡೀತದೆ. ಅದೆಲ್ಲ ಹಿಂದೆ UPA ಸರ್ಕಾರದಾಗಿದ್ದಾಗ ರಾಜಕೀಯ ಮುಖ ನೋಡಿ ಕೇಸುಗಳು ಹಾಕೋದು, ಬಿಡೋದು, ಮಣಿ ಮಾಡ್ತಿದ್ರು. ಅದು ಅವರ ಅನುಭವದ ಮಾತನ್ನು ಇಲ್ಲಿ ಹೇಳ್ತಾ ಇದ್ದಾರೆ.